ಸ್ನೇಹಿತರೆ ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಪವಿತ್ರ ಗೌಡ ಅವರು ಎಂತಹ ಆತ್ಮೀಯ ಸ್ನೇಹಿತರಾಗಿದ್ದರು ಅನ್ನೋದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಸಾಕಷ್ಟು ಜನರಿಗೆ ಈ ರೇಣುಕಾಸ್ವಾಮಿ ಒಂದು ಪ್ರಕರಣ ಬೆಳಕಿಗೆ ಬರೋವರೆಗೂ ಕೂಡ ಇವರ ಸಂಬಂಧದ ಬಗ್ಗೆ ಯಾವ ಸುಳಿವು ಕೂಡ ಇರಲಿಲ್ಲ. ಬಟ್ ಅದಾದ ಬಳಿಕ ಇವರ ಸಂಬಂಧ ಯಾವ ರೀತಿ ಇತ್ತು ಅನ್ನೋದು ಕೂಡ ಈಗ ಜಗಜ್ಜಾಹೀರಾಗಿರುವಂಥದ್ದು. ಆದರೆ ಈಗ ದರ್ಶನ್ ಇಷ್ಟೆಲ್ಲ ಸಂಕಷ್ಟಗಳನ್ನು ಸದ್ಯಕ್ಕೆ ಎದುರಿಸಿದ್ದು ಮತ್ತು ಈಗ ಜೈಲಿಗೆ ಹೋಗಿದ್ದು, ಜೈಲಿಗೆ ಹೋಗಿ ಹೊರಗಡೆ ಬಂದಿರುವಂಥದ್ದು, ಬೇಲ್ನಲ್ಲಿರುವಂಥದ್ದು, ಆಮೇಲೆ ಬದುಕಿನ ಇನ್ನೊಂದು ಆಯಾಮವನ್ನು ನೋಡ್ತಾ ಇರುವಂಥದ್ದು, ಇದೆಲ್ಲದಕ್ಕೂ ಕೂಡ ಕಾರಣಕರ್ತರು ಯಾರು ಅಂತೇಳಿ ಕೇಳಿದರೆ ಅದು ಪವಿತ್ರ ಗೌಡ. ಇವತ್ತಿಗೆ ದರ್ಶನನ್ನು ಹೊರಗಡೆ ಕರ್ಕೊಂಬರೋದ್ರಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ಯಾರು ಹೇಳಿ? ಇಲ್ಲಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸಿಕೊಂಡಂತಹ ಪತ್ನಿ ವಿಜಯಲಕ್ಷ್ಮಿ. ಆದರೆ ದರ್ಶನ್ ಜೈಲಿಗೆ ಹೋಗುವಂತಾಗಿದ್ದು, ಸಂಕಷ್ಟದ ದಿನಗಳನ್ನು ನೋಡುವಂತಾಗಿದ್ದು ಯಾರಿಂದ? ಈ ಪವಿತ್ರ ಗೌಡನಿಂದ. ಹೀಗಾಗಿ ಸಾಕಷ್ಟು ಜನರ ಪ್ರಾರ್ಥನೆ ಒಂದೇ ಆಗಿತ್ತು, ದರ್ಶನ್ ಈ ಕಿರಾತಕ ಗ್ಯಾಂಗ್ನ ಸಂಪರ್ಕವನ್ನು ಮೊದಲು ಬಿಡಬೇಕು, ಅದರಲ್ಲೂ ಕೂಡ ಪವಿತ್ರ ಗೌಡ ಅಂತವರ ಸಂಘವನ್ನು ಬಿಡಬೇಕು. ಆಗ ಮಾತ್ರ ದರ್ಶನ್ ಬದಲಾಗೋದಕ್ಕೆ ಮತ್ತು ವಾಪಸ್ ದರ್ಶನ್ಗೆ ಅದೇ ಪಾಪ್ಯುಲಾರಿಟಿ, ಅದೇ ಬದುಕನ್ನು ರೂಪಿಸಿಕೊಳ್ಳೋದಕ್ಕೆ ಸಹಾಯ ಆಗ್ತದೆ, ದಾರಿದೀಪವಾಗ್ತದೆ ಅನ್ನುವಂಥ ಅಭಿಪ್ರಾಯ ಸಾಕಷ್ಟು ಜನರು ವ್ಯಕ್ತಪಡಿಸಿದರು. ಇದಕ್ಕೆ ಪೂರಕವಾಗಿ ಮತ್ತು ಇದೇ ರೀತಿಯಲ್ಲಿ ಈಗ ಸಾಕಷ್ಟು ಘಟನೆಗಳು ನಡೀತಾ ಇದ್ದಾವೆ. ಯಾಕೆ ದರ್ಶನ್ ಅವರ ಬದುಕು ಕಂಪ್ಲೀಟ್ ಆಗಿ ಇವತ್ತಿಗೆ ಬದಲಾಗಿದೆ. ಈಗ ಬೇಲ್ ಮೇಲಿರುವಂಥ ದರ್ಶನ್ ಆಗಾಗ ಕೋರ್ಟಿಗೆ ಹೋಗಬೇಕು, ಕೋರ್ಟಿಗೆ ಹೋಗಿ ಅಲ್ಲಿ ಹಾಜರಾಗಿ ಬರಬೇಕು. ಇದೇ ರೀತಿ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ, ಮಂಗಳವಾರ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಅಕ್ಕಪಕ್ಕ ನಿಂತಿದ್ರು ಕೂಡ ಒಂದೇ ಒಂದು ಮಾತನ್ನು ಕೂಡ ಆಡಿಲ್ಲ ಅನ್ನುವಂಥ ವಿಚಾರ ಈಗ ಗೊತ್ತಾಗಿದೆ. ಇದೇ ಕಾರಣಕ್ಕೆ ಅಕ್ಕ ಹೊರಗಡೆ ಬರುವಾಗ ಕಣ್ಣೀರನ್ನು ಹಾಕ್ಕೊಂಡು ಹೊರಗಡೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿಯು ಕೂಡ ಸಿಗ್ತಾ ಇದೆ. ಯಾಕೆ ಕಣ್ಣೀರು ಹಾಕಿದ್ರು? ದರ್ಶನ್ ಮಾತನಾಡಲಿಲ್ಲ ಅನ್ನುವಂಥ ಬೇಸರನ ಅಥವಾ ಬೇರೆ ಏನಾದರೂ ಕಾರಣನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಆರಂಭದಲ್ಲೇ ಹೇಳಿದಂತೆ ದರ್ಶನ್ನ ಇವತ್ತಿನ ಈ ಪರಿಸ್ಥಿತಿಗೆ ನೇರವಾಗಿ ಹೊಣೆಗಾರರು ಮತ್ತು ಕಾರಣಕರ್ತರು ಯಾರು ಅಂತೇಳಿ ಕೇಳಿದರೆ ಪವಿತ್ರ ಗೌಡ ಮತ್ತು ಆ ಇನ್ನುಳಿದಂಥ 16 ಜನ ಆರೋಪಿಗಳು ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ರೇಣುಕಾಸ್ವಾಮಿಯ ಪ್ರಕರಣದಲ್ಲಿ ಆರೋಪಿಯಾಗಿರುವಂಥ ದರ್ಶನ್ ಹಾಗೂ ಪವಿತ್ರ ಗೌಡ ಫೆಬ್ರವರಿ 25ನೇ ತಾರೀಕು ಮಂಗಳವಾರ ಕೋರ್ಟ್ಗೆ ಹಾಜರಾಗಿದ್ದರು. ಈ ವೇಳೆ ದರ್ಶನ್ ಹಾಗೂ ಪವಿತ್ರ ಗೌಡ ಕೋರ್ಟ್ನಲ್ಲಿ ತಾನೊಂದು ತೀರ ನೀನೊಂದು ತೀರ ಅನ್ನೋ ರೀತಿಯಲ್ಲಿ ನಿಂತಿದ್ರು ಕೂಡ. ಇದಾದ ಬಳಿಕ ಪ್ರಕರಣದ A1 ಆರೋಪಿಯಾಗಿರುವಂಥ ಪವಿತ್ರ ಗೌಡ ಕೋರ್ಟ್ ಕಲಾಪಕ್ಕೂ ಕೂಡ 10 ನಿಮಿಷ ಮೊದಲೇ ಕೋರ್ಟ್ನಲ್ಲಿ ಹಾಜರಾಗಿದ್ದರು. ದರ್ಶನ್ ಬರೋದು 10 ನಿಮಿಷ ತರುವಂತಹ ಹಿನ್ನೆಲೆಯಲ್ಲಿ ಕಲಾಪವನ್ನು ಮುಂದೂಡುವಂತೆ ದರ್ಶನ್ ಪರ ವಕೀಲರು ಮನವಿಯನ್ನು ಮಾಡಿದರು. ದರ್ಶನ್ ಬರ್ತಾ ಇದ್ದಂತೆ ವಿಚಾರಣೆಯನ್ನು ಕೈಗೆತ್ತಿಕೊಂಡಂಥ ನ್ಯಾಯಾಧೀಶರು ಎಲ್ಲರ ಹಾಜರಾತಿಯನ್ನು ಖಾತರಿಪಡಿಸಿಕೊಂಡರು. ಪ್ರಕರಣದ ಆರೋಪಿಗಳಾದಂಥ ನಿಖಿಲ್ ಮತ್ತು ಕೇಶವಮೂರ್ತಿ ಹೊರತುಪಡಿಸಿ ಉಳಿದ ಎಲ್ಲ ಆರೋಪಿಗಳು ಕೋರ್ಟ್ನಲ್ಲಿ ಹಾಜರಿದ್ದರು. ಇದಾದ ಬಳಿಕ ಅದೇ ಹಾಲ್ನಲ್ಲಿ ಅಲ್ಲೇ ನಿಂತಿದ್ದಂತಹ ಪವಿತ್ರಳನ್ನು ದರ್ಶನ್ ನೋಡ್ತಾರೆ ವಾರಗಣ್ಣಿನಿಂದ. ಬಟ್ ದರ್ಶನ್ ಪವಿತ್ರ ಗೌಡನ ಮುಖವನ್ನು ಕೂಡ ನೋಡಿ ನಗಾಡೋದಿಲ್ಲ. ಬೆನ್ನು ನೋವು ಶುರುವಾದಂತಹ ಒಂದು ಕಾರಣದಿಂದನೇ ಕುಂಠಿತ ಕೋರ್ಟ್ ಹಾಲ್ಗೆ ದರ್ಶನ್ ಬರ್ತಾರೆ. ಈ ವೇಳೆ ಪವಿತ್ರ ಗೌಡ ದರ್ಶನ್ ಕಡೆ ನೋಡಿದರೂ ಕೂಡ ದರ್ಶನ್ ಅವರ ಕಡೆ ನೋಡಲೇ ಇಲ್ಲ. ಅಲ್ಲದೆ ಕೋರ್ಟ್ನಲ್ಲಿ ಬೇರೆ ಬೇರೆ ಕಡೆ ಕುಳಿತುಕೊಂಡಿರ್ತಾರೆ. ಇತರ ಆರೋಪಿಗಳ ಜೊತೆಗೆ ಇಲ್ಲಿ ಮಾತನಾಡಿದಂಥ ದರ್ಶನ್ ಪವಿತ್ರ ಗೌಡನನ್ನು ಮಾತಾಡಿಸಲಿಲ್ಲ. ಈ ಮೂಲಕ ಅಂತರವನ್ನು ಕಾಯ್ದುಕೊಳ್ಳುವಂತಹ ಯತ್ನವನ್ನು ದರ್ಶನ್ ಮಾಡಿದರು ಅನ್ನೋದು ಗುಟ್ಟಾಗಿ ಉಳಿದಿರುವಂಥ ಸಂಗತಿಯಲ್ಲ. ದರ್ಶನ್ ಕೋರ್ಟ್ ಹಾಲ್ನಲ್ಲೇ ಇದ್ದು ಬಳಿಕ ಕೋರ್ಟ್ ಹಾಲ್ನಿಂದ ಹೋಗ್ತಾರೆ. ಇನ್ನು ಪವಿತ್ರ ಗೌಡ ಈ ಸಂದರ್ಭದಲ್ಲಿ ಅಳುತ್ತಾ ಕೋರ್ಟ್ನಿಂದ ಹೊರಗಡೆ ಬಂದು ಮನೆ ಕಡೆ ಹೋಗ್ತಾರೆ. ಅಂದರೆ ಇಲ್ಲಿ ದರ್ಶನ್ ಮಾತನಾಡಿಸಲಿಲ್ಲ ಅನ್ನುವಂಥ ಬೇಸರ ಪವಿತ್ರ ಗೌಡಗೆ ಕಾಡದೆ ಇರಲಾರದು ಅನ್ನೋದು ಸತ್ಯ. ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರಾದಂತಹ ಸುನೀಲ್ ಒಂದಷ್ಟು ವಿಚಾರಗಳನ್ನು ವಾದ ಮಂಡಿಸುವಂಥ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಇಡ್ತಾರೆ. ಏನದು? ಇತರ ಆರೋಪಿಗಳನ್ನು ಮಾಫಿ ಸಾಕ್ಷಿಯಾಗುವಂತೆ ಒತ್ತಡ ಹೇರ್ತಾ ಇದ್ದಾರೆ, ಬೆದರಿಕೆಯನ್ನು ಹಾಕ್ತಿದ್ದಾರೆ ಅನ್ನುವಂಥದ್ದನ್ನು ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ. ಪ್ರಮುಖವಾಗಿ 4 ಆರೋಪಿಗಳು ಮಾಫಿ ಸಾಕ್ಷಿ ಆಗುವಂತೆ ಬೆದರಿಕೆಯನ್ನು ಹಾಕ್ತಿದ್ದಾರೆ. ಸಾಕಷ್ಟು ಸಾಕ್ಷಿಗಳಿದ್ದು ಮಾಫಿ ಸಾಕ್ಷಿ ಆದರೆ ಕೇಸ್ನಿಂದ ಖುಲಾಸೆ ಮಾಡಿಕೊಡೋದಾಗಿ ಬೆದರಿಸಿದ್ದಾರೆ. ಹೀಗಾಗಿ ಪ್ರತ್ಯೇಕ ಅರ್ಜಿಯನ್ನು ಹಾಕಿದರೆ ಅದಕ್ಕೆ ಅವಕಾಶ ಮಾಡಿಕೊಡೋದಾಗಿ ನ್ಯಾಯಾಧೀಶರು ಕೂಡ ಹೇಳ್ತಾರೆ. ವಿಚಾರಣೆಯನ್ನು ಮಾರ್ಚ್ 8ಕ್ಕೆ ಮುಂದೂಡಿಕೆ ಮಾಡ್ತಾರೆ. ಈಗ ಗಮನಿಸಬೇಕಾಗಿರುವಂಥ ವಿಚಾರ ಇದಲ್ಲ. ಗಮನಿಸಬೇಕಾಗಿರುವಂಥ ವಿಚಾರ ಏನು? ದರ್ಶನ್ ಮತ್ತು ಪವಿತ್ರ ನಡುವಿನ ಈ ಒಂದು ಸಂಬಂಧ ಏನಿತ್ತು ಅದು ಕಂಪ್ಲೀಟಾಗಿ ಹಳಸ್ತಾ ಅನ್ನುವಂಥದ್ದು. ಕಾರಣ ಇಷ್ಟೇ, ರೇಣುಕಾಸ್ವಾಮಿಯ ಕೇಸ್ನಲ್ಲಿ 17 ಜನ ಅರೆಸ್ಟ್ ಆಗ್ತಾರೆ. 17 ಜನರಲ್ಲಿ ದರ್ಶನ್ A2 ಆದರೆ A1 ಆಗುವಂಥದ್ದು ಪವಿತ್ರ.
ಈಗ ಪವಿತ್ರ ಮಾಡಿದಂಥ ಕೆಲವೊಂದು ತಪ್ಪುಗಳ ಪರಿಣಾಮನೇ ಇದೆಲ್ಲ ಆಯಿತು ಅನ್ನೋದು ಗೊತ್ತಿರುವಂಥ ವಿಚಾರ. ಮತ್ತು ದರ್ಶನಿಗೆ ಎಲ್ಲೋ ಒಂದು ಕಡೆ ಪವಿತ್ರಳಿಂದ ದೂರ ಆಗುವಂಥ ಅನಿವಾರ್ಯತೆ ಇದೆ ಇವತ್ತಿಗೆ. ಯಾಕೆ ಅಂತ ಹೇಳಿ ಕೇಳಿದ್ರೆ, ಈಗ ದರ್ಶನ್ ಹೊರಗಡೆ ಬರೋದಕ್ಕೆ ಅಥವಾ ದರ್ಶನ್ಗೆ ಇವತ್ತು ಮತ್ತೆ ವಾಪಸ್ ಒಂದು ಸುಖಮಯ ಜೀವನವನ್ನು ಸಾಗಿಸೋದಕ್ಕೆ ನೆರವಾಗುವಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಅದು ದರ್ಶನ್ ಕುಟುಂಬದವರು ಮಾತ್ರ. ಈಗಾಗಲೇ ಪವಿತ್ರ ಗೌಡಳಿಂದ ದೂರ ಇರಬೇಕು ಅನ್ನೋಂಥ ಕಂಡೀಷನ್ನ ಮೇಲೆನೆ ವಿಜಯಲಕ್ಷ್ಮಿ ಇಲ್ಲಿ ದರ್ಶನ್ಗೆ ಬೇಲ್ ಕೊಡಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು, ನಿರಂತರವಾದಂಥ ಪ್ರಾರ್ಥನೆ, ಪೂಜೆ, ಪುನಸ್ಕಾರ ಎಲ್ಲವನ್ನು ಕೂಡ ಮಾಡಿರುವಂಥದ್ದು. ಹೊರಗಡೆ ಬಂದ ಮೇಲೂ ಕೂಡ ಅದೇ ಕಂಡೀಷನನ್ನು ಹಾಕಿದ್ದಾರೆ. ವಾಪಸ್ ನೀನು ಪವಿತ್ರ ಗೌಡಳ ಜೊತೆಗೆ ಮಾತು, ಸಲುಗೆ, ಸಂಬಂಧ ಬೆಳೆಸೋದು ಅಂತಾದರೆ ನಾನು ನಿನ್ನ ಪಾಲಿಗೆ ಇಲ್ಲ ಅನ್ನೋದನ್ನು ನೀನು ಬರೆದಿಟ್ಕೊಂಬಿಡು. ಇನ್ನು ಮನೆಯವರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ದಿನಕರ್ ತೂಗುದೀಪ್ ಇರ್ಬೋದು, ಮೀನಾ ಇರ್ಬೋದು, ಮೀನಮ್ಮ, ಪ್ರತಿಯೊಬ್ಬರು ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಮಗನೇ, ನೀನು ಇಷ್ಟು ದಿನ ಆಡಿದ್ದು ಎಲ್ಲದೂ ಕೂಡ ಆಯಿತು ಹೋಯಿತು. ಇನ್ನು ಮುಂದೆನಾದರೂ ಕೂಡ ಸರಿಯಾಗುವಂಥ ಒಂದು ಅವಕಾಶವನ್ನು ದೇವರು ಕೊಟ್ಟಿದ್ದಾನೆ. ಆ ಅವಕಾಶವನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳುವಂಥ ಮಾತನ್ನು ಹೇಳಿರೋದ್ರಿಂದ ಸಹಜವಾಗಿ ದರ್ಶನ್ ಈಗ ಕಂಪ್ಲೀಟಾಗಿ ಬದಲಾಗಿದ್ದಾರೆ. ನೀವೇ ಗಮನಿಸಿ, ಇತ್ತೀಚೆಗೆ ದರ್ಶನ್ ಅವರ ಬರ್ತ್ಡೇ ಸಂದರ್ಭದಲ್ಲೂ ಕೂಡ ದರ್ಶನ್ ಕಾಣಿಸಿಕೊಂಡಿದ್ದು ಯಾರ ಜೊತೆಗೆ? ಇದೇ ಅಮ್ಮ ಮತ್ತು ಸಹೋದರ, ಹಾಗೆಯೇ ಪತ್ನಿ, ಮಗ, ಹಾಗೂ ಇನ್ನುಳಿದಂಥ ಆತ್ಮೀಯ ಸ್ನೇಹಿತರು. ರಕ್ಷಿತಾ ಅವರು ಇವರು ಆತ್ಮೀಯ ಸ್ನೇಹಿತರು ಬಿಟ್ಟರೆ ಬೇರೆ ಯಾರ ಜೊತೆಗೂ ಕೂಡ ದರ್ಶನ್ ಬೆರೀಲಿಲ್ಲ, ಕಾಣಿಸ್ಕೊಳ್ಳಿಲ್ಲ. ಈಗ ಕೋರ್ಟ್ಗೆ ಬರುವಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ, ದರ್ಶನ್ ಬೆನ್ನಿಗೆ ನಿಂತಿದ್ಯಾರೋ? ಧನ್ವೀರ್. ಅದು ಬಿಟ್ಟರೆ ಬೇರೆ ಯಾರ ಜೊತೆಗೂ ಕೂಡ ದರ್ಶನ್ ಕಾಂಟ್ಯಾಕ್ಟಲ್ಲಿಲ್ಲ. ದರ್ಶನ್ ಒಬ್ಬರೇ ಬರ್ತಾರೆ, ಕೋರ್ಟಲ್ಲಿ ಹಾಜರಾಗ್ತಾರೆ, ವಾಪಸ್ ಹೋಗ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ ಮಾತನಾಡಿಸಿದ್ಯಾರನ್ನ? ಅಭಿಮಾನಿಗಳನ್ನು ಮಾತ್ರ. ಇತರ ಆರೋಪಿಗಳನ್ನು ಮಾತನಾಡಿಸಿದ್ರ? ಇಲ್ಲ. ಪವಿತ್ರರನ್ನ ಮಾತಾಡಿಸಿದ್ರ? ಇಲ್ಲ. ಹಾಗಾಗಿ ದರ್ಶನ್ ಒಂದಂತೂ ಕ್ಲಿಯರಾಗಿ ಫಿಕ್ಸ್ ಆಗಿದ್ದಾರೆ, ಯಾರ ಸಹವಾಸನೂ ಕೂಡ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಈಗಾಗಲೇ ಇವರೆಲ್ಲರ ಸಹವಾಸದಿಂದ ಸಿಕ್ಕಿದ್ದು ಸಾಕಷ್ಟಿದೆ. ಅದನ್ನು ಅರಗಿಸಿಕೊಳ್ಳೋದಕ್ಕೆ ಇನ್ನು ಒಂದು ಜನ್ಮ ಬಂದರೂ ಸಾಕಾಗಲ್ಲ. ಅಂಥದ್ರಲ್ಲಿ ಈಗ ಸಿಕ್ಕಿದ್ದನ್ನು ಒಂದು ಸಲ ಅರಗಿಸ್ಕೊಳ್ತೀನಿ, ಆನಂತರ ನೋಡೋಣ ಅನ್ನುವಂಥ ತೀರ್ಮಾನಕ್ಕೆ ಬಂದಿರುವಂಥ ದರ್ಶನ್ ಎಲ್ಲರಿಂದನೂ ಕೂಡ ಅಂತರವನ್ನು ಕಾಪಾಡಿಕೊಳ್ತಾ ಇದ್ದಾರೆ ಅನ್ನೋದು ಸತ್ಯ. ಇದೇ ಕಾರಣಕ್ಕೆ ದರ್ಶನ್ ಯಾರ ಜೊತೆಗೂ ಕೂಡ ಏನೂ ಮಾತನಾಡ್ತಿಲ್ಲ. ಬಟ್ ಅದೇನೇ ಇದ್ರೂ ಕೂಡ ಸ್ನೇಹಿತರ ಒಂದಂತೂ ಕ್ಲಿಯರಾಗಿ ಗೊತ್ತಾಗ್ತಿದೆ, ಇಲ್ಲಿ ದರ್ಶನನ್ ಒಂದು ಒಳ್ಳೆಯ ನಿರ್ಧಾರವನ್ನೇ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು. ಅಂದರೆ ಯಾರ ಜೊತೆಗೆ ಮಾತನಾಡದೇ ಇರುವಂಥ ನಿರ್ಧಾರ ಇದೆಯಲ್ಲ, ಇದು ತುಂಬ ಒಳ್ಳೆಯ ನಿರ್ಧಾರ ಅನ್ನುವಂಥದ್ದು ಈಗ ಎಲ್ಲರೂ ಗಮನಿಸಬೇಕಾಗಿರುವಂಥ ವಿಚಾರನೇ. ಒಟ್ಟಲ್ಲಿ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದ್ರೆ ದರ್ಶನ್ ಮತ್ತು ಪವಿತ್ರ ಕೂಡ ಮಾತನಾಡದೇ ಇರುವಂಥದ್ದು, ದರ್ಶನ್ ಮಾತನಾಡಲಿಲ್ಲ ಅಂತ ಹೇಳ್ಬಿಟ್ಟು ಪವಿತ್ರ ಅಳ್ಕೊಂಡು ಹೊರಗಡೆ ಹೋಗಿರುವಂಥದ್ದು, ಇವೆಲ್ಲವನ್ನು ಕೂಡ ನೋಡಿದ್ರೆ ಒಂದು ಕಡೆ ನಿಮಗೆ ಪವಿತ್ರ ಜೊತೆಗೆ ದರ್ಶನ್ ಸಂಪರ್ಕವನ್ನು ಬಿಟ್ಟಿರೋದು ಎಷ್ಟರ ಮಟ್ಟಿಗೆ ಖುಷಿ ಇದೆ. ಮತ್ತು ಇದು ಹೀಗೆ ಕಂಟಿನ್ಯೂ ಆಗಲಿ ಅಂತೇಳಿ ನೀವು ಕೂಡ ಬಯಸ್ತೀರಾ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.